ಈಗ ಗ್ಯಾರಂಟಿ ಯೋಜನೆಗಳಿಗೆ SC/ST ಇದರದ್ದು ಹಣ ಬಳಕೆಯಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಹೊರಬಂದಿರಲಿಲ್ಲ. ಒಂದು, ಈ ಸರ್ಕಾರಕ್ಕೆ ದೀನ ದಲಿತರ ಬಗ್ಗೆ ಕಳಕಳಿ ಕಾಳಜಿ ಇಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಅಲ್ಲಿ ಅನುದಾನ ಕೊಟ್ಟಿದ್ದೇನೆ ಸಿದ್ದರಾಮಯ್ಯನವ್ರು ಬೆನ್ನು ಚಪ್ಪರಿಸ್ಕೊಳ್ತಾರೆ. ನಮಗೆ ವಿಶೇಷವಾದಂತ ಅನುದಾನ ಇರ್ತಕ್ಕಂಥದ್ದು ದೀನ ದಲಿತರು, ಅದರಲ್ಲಿಯೂ ಅಸ್ಪೃಶ್ಯ ಜನಾಂಗದವರು ಏನ್ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಾವಿರಾರು ವರ್ಷಗಳಿಂದ ತುಡಿತಕ್ಕೊಳಗಾಗಿದ್ದಾರೋ ಅವ್ರನ್ನ ಮೇಲೆತ್ತೋದಕ್ಕಾಗಿ ವಿಶೇಷವಾದಂತ ಅನುದಾನವನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಆ ಅನುದಾನವನ್ನ ದುರ್ಬಳಕೆ ಮಾಡ್ಕೊಂಡು ಬಡವರ ಮನಸ್ಸು ಕದ್ದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಅಧಿಕಾರಕ್ಕೆ ಪಡೆಯುವುದಕ್ಕಾಗಿ ಅಲ್ಲ. ಅನುದಾನ ಇರ್ತಕ್ಕಂಥದ್ದು ವಿಶೇಷತೆ ಸಾಮಾನ್ಯ ಯೋಜನೆಗಳ ಜೊತೆಯಲ್ಲಿ ವಿಶೇಷ ಯೋಜನೆಗಳನ್ನ SC/ST ಜನಾಂಗದ ಕೊಡ್ತಕ್ಕಂಥದ್ದು ಈ ದೇಶದಲ್ಲಿ ಅವ್ರನ್ನ ಸಬಲರನ್ನಾಗಿ ಮಾಡ್ಲಿಕ್ಕೆ ಶಿಕ್ಷಣದಲ್ಲಿ ಮುಂದೆ ಬರಬೇಕು, ಉದ್ಯೋಗದಲ್ಲಿ ಮುಂದೆ ಬರಬೇಕು, ಆರ್ಥಿಕವಾಗಿ ಸದೃಢ ಆಗಬೇಕು, ಅವ್ರ ಕಾಲ ಮೇಲೆ ನಿಂತು ಅವ್ರು ಬದುಕುವಾಗ ಆಗಬೇಕು, ಇತರರೊಂದಿಗೆ ಗೌರವದಿಂದ ಬದುಕಬೇಕನ್ನೋ ಉದ್ದೇಶದಿಂದ ತಂದಿರತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಆಡಳಿತ ಎಲ್ಲೆಲ್ಲಿದೆ ಅದೇ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದಾರೆ. ಸರ್ಕಾರದ ಖಜಾನೆಯಲ್ಲಿ ಹಣ ವಿಶೇಷ ಯೋಜನೆಗಳಿಗಿದ್ದಂತದನ್ನು ಕದ್ದು ಬಡವರ ಮನಸ್ಸನ್ನು ಕದ್ದು ವೋಟ್ ಬ್ಯಾಂಕ್ ಮಾಡ್ಕೊಂಡಂತ ಸಿದ್ದರಾಮಯ್ಯನವ್ರಿಗೆ ಯಾವ ನೈತಿಕತೆ ಇಲ್ಲ. ನಾ ಅಹಿಂದ ನಾಯಕ ಅಂತ ಹೇಳ್ಕೊಳ್ಳಿ.